ಮಹಾಭಾರತದ ಧೃತರಾಷ್ಟ್ರ ನಾವಿವತ್ತು ಗಮನಿಸುವ ಪಾತ್ರ. ಈ ಧೃತರಾಷ್ಟ್ರ ಮಹಾಭಾರತ ಕಥನದ ಉದ್ದಕ್ಕೂ ಕಾಣಿಸಿಕೊಳ್ಳುವ ಪಾತ್ರ. ತಾನು ಕಾಣಿಸಿಕೊಳ್ತಾನೆ ಹೊರತು ಬೇರೆ ಏನನ್ನೂ ಕಾಣಲಾಗದ ಪಾತ್ರವೂ ಹೌದವ. ಯಾಕಂದರೆ ಅವನಿಗೆ ಹುಟ್ಟುತ್ತಾ ಕಣ್ಣುಗಳಿಲ್ಲ, ಅವನು ಕುರುಡ, ಅಂಧನುಪತಿ ಅಂತ ಅವನನ್ನು ಅಲ್ಲಲ್ಲಿ ಸಂಬೋಧಿಸಿದ್ದು ನಾವು ಕಾಣ್ತೇವೆ. ಯಾಕೆ ಕುರುಡಾದ ಅಂತಂದರೆ, ನಾವು ಹಿಂದೆ ನೋಡಿದ ಹಾಗೆ ಅವನ ತಾಯಿಯಾದ ಅಂಬಿಕೆ ವೇದವ್ಯಾಸರನ್ನು ಕಂಡು ಭಯಪಟ್ಟು ಕಣ್ಣು ಮುಚ್ಚಿಕೊಂಡಳು ನಿಯೋಗದ ಕಾಲದಲ್ಲಿ. ಇದರ ಪರಿಣಾಮ ಏನಾಯಿತು? ಧೃತರಾಷ್ಟ್ರ ಕುರುಡನಾಗಿ ಹುಟ್ಟಿದ. ಹಸ್ತಿನಾವತಿಯ ಚಕ್ರವರ್ತಿ ಪೀಠಕ್ಕೆ ಉತ್ತರಾಧಿಕಾರಿಯಾಗಿ ಹಂಬಲಿಸಿ ಪಡೆದ ಮಗು ಕುರುಡ. ಇದರ ಪರಿಣಾಮ ಏನು? ಸಿಂಹಾಸನಕ್ಕೆ ಯೋಗ್ಯರು ಉತ್ತರಾಧಿಕಾರಿಗಳಾಗಿ ಬರಲಿಲ್ಲ. ಅದರ ಆಮೇಲೆ ಪಾಂಡು ಇವನ ತಮ್ಮನಾಗಿ ಹುಟ್ಟಿದವ, ಅವನು ಮಧ್ಯಮಾರ್ಹತೆಯಿಂದ ಅರಸನಾದ. ಆದರೆ ಧೃತರಾಷ್ಟ್ರ ಕುರುಡನಾದರೂ ಬುದ್ಧಿಹೀನನಲ್ಲ. ಮಾತ್ರ ಅಲ್ಲ, ಅವನ ಹೆಸರು ಇದ್ದದ್ದು ಧೃತರಾಷ್ಟ್ರ, ರಾಷ್ಟ್ರವನ್ನು ಎತ್ತಿ ಹಿಡಿಯುವ ಅಂತ. ದುರ್ದೈವವಶಾತ್ ಧೃತರಾಷ್ಟ್ರನ ಮಕ್ಕಳಾದ ಧಾರ್ತರಾಷ್ಟ್ರರು ಯಾರೂ ರಾಷ್ಟ್ರವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಲೇ ಇಲ್ಲ. ಸ್ವತಃ ಇವನಿಂದಲೂ ಮಾಡಲಿಕ್ಕಾಗಲಿಲ್ಲ. ಆದರೆ ಅವನ ಬುದ್ಧಿವಂತಿಕೆ ಎಲ್ಲ ಬಳಕೆಗೆ ಬಂದದ್ದು ಎಲ್ಲಿ ಅಂತಂದರೆ, ತನ್ನ ಮಕ್ಕಳ ಅಭ್ಯುದಯಕ್ಕೆ, ಅವರ ಪ್ರಯೋಜನಕ್ಕೆ ತಾನು ಏನು ಮಾಡಬಹುದೋ ಅದನ್ನು ಮಾಡುವಲ್ಲಿ ಅವನ ಬುದ್ಧಿವಂತಿಕೆಯನ್ನು ಬಳಸಿದ್ದಾನೆ ಮಾತ್ರ. ಈ ಧೃತರಾಷ್ಟ್ರ ಹುಟ್ಟಿದ, ಸಿಂಹಾಸನ ಪಾಂಡುವಿನ ವಶವಾಯಿತು. ಕೆಲವು ಕಾಲದ ಮೇಲೆ ಪಾಂಡು ಶಪ್ತನಾಗಿ ಶತಶೃಂಗಕ್ಕೆ ಹೋಗಿ ತೀರಿಕೊಂಡ ಮೇಲೆ ಮತ್ತೆ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯ ಪ್ರಶ್ನೆ ಬಂತು, ಯಾರು? ಕೊನೆಗೆ ಧೃತರಾಷ್ಟ್ರನನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಅದರ ಮೇಲುಸ್ತುವಾರಿಯನ್ನು ಭೀಷ್ಮ ವಹಿಸ್ತಾ ರಾಜ್ಯ ಪರಿಪಾಲನೆ ನಡೀತಾ ಇತ್ತು. ಧೃತರಾಷ್ಟ್ರನಿಗೆ ಗಾಂಧಾರ ದೇಶದ ಶಕುನಿಯ ತಂಗಿ ಅವಳನ್ನು ಕರ್ಕೊಂಡು ಬಂದು ಮದುವೆ ಮಾಡಿದ. ಗಾಂಧಾರಿಯ ತನ್ನ ಗಂಡನಿಗೆ ಕಣ್ಣಿಲ್ಲ, ತಾನೂ ಪತಿವ್ರತೆಯಾಗಿ ತಾನು ಯಾವುದನ್ನು ನೋಡಬಾರದು ಎಂಬ ಭಾವನೆಯಿಂದ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಳು. ಬಟ್ಟೆಯ ಈ ಪಟ್ಟಿಯಿಂದಾಗಿ ಅವಳು ಕುರುಡಳಂತೆ ಆದಳು. ಈ ತಾಯಿ ತಂದೆ ಕುರುಡರಂತೆ ಮತ್ತು ಕುರುಡಾಗಿ ಇದ್ದದ್ರಿಂದ ಮಕ್ಕಳು ಏನಾಗಬಹುದು ಎನ್ನುವುದಕ್ಕೆ ಈ 100 ಜನ ಕೌರವರು ಒಳ್ಳೆಯ ಉದಾಹರಣೆ. ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡುವಲ್ಲಿ ಕೂಡ ಒಂದು ಉದ್ದೇಶ ಇತ್ತು. ಈ ಹಸ್ತಿನಾವತಿಯಲ್ಲಿ ವಂಶಕ್ಕೆ ಉತ್ತರಾಧಿಕಾರಿಗಳಿಲ್ಲ, ಸಂತಾನದ ಕೊರತೆ ಎಂಬುದು ಕಾಡ್ತಾ ಇದ್ದಾಗ ಯಾರೋ ಹೇಳಿದರು, ಗಾಂಧಾರಿ ಈಶ್ವರನನ್ನು ಆರಾಧಿಸಿ 100 ಮಕ್ಕಳಾಗುವ ವರವನ್ನು ಪಡೆದಿದ್ದಾಳೆ. ಅವಳೇ ಆದೀತು ನಮಗೆ ಅಂತ ಕರ್ಕೊಂಡು ಬಂದರು. ಯಾಕಂದರೆ 100 ಮಕ್ಕಳಾಗ್ತಾರಲ್ಲ, ಗಾಂಧಾರಿ 100 ಮಂದಿ ಮಕ್ಕಳನ್ನು ಹೆರ್ತಾಳೆ ಅಂತ ನಿರೀಕ್ಷೆ. ಅದೇ ಕಾಲಕ್ಕೆ ವೇದವ್ಯಾಸರು ಬಂದು ಒಂದು ಮಂತ್ರಪಿಂಡಕವನ್ನು ಕೊಟ್ಟು, ಪುತ್ರ ಶತವ ಅವತರಿಸುವುದು ಕೊಳ್ಳೆಂದಿತ್ತನು ಮಂತ್ರಪಿಂಡಕವ ಅಂತ ಹೇಳ್ತಾನೆ ಕುಮಾರವ್ಯಾಸ. 100 ಮಂದಿ ಮಕ್ಕಳಾಗ್ತಾರೆ, ಈ ಮಂತ್ರಪಿಂಡ ನಿನ್ನದು. ಗಾಂಧಾರಿ ಇದರ ಫಲವಾಗಿ ಗರ್ಭಿಣಿಯಾದಳು, ಆದರೆ ಪ್ರಸವಿಸಲಿಲ್ಲ. ಈ ನಡುವೆ ವರ್ತಮಾನ ಬಂತು, ಕುಂತಿ ತಾಯಿಯಾಗಿದ್ದಾಳೆ. ಇವಳೇನೋ ತನ್ನ ಹೊಟ್ಟೆಯನ್ನು ಬಸಿರನ್ನು ಸಿಲುಕಿಕೊಂಡ ಕಾರಣ ಗರ್ಭಸ್ಥವಾಗಿದ್ದ ಪಿಂಡ 100 ಚೂರಾಗಿ ಒಡೆದೋಯ್ತು. ಹೀಗೆ ಒಡೆದು ಬಿದ್ದ ಪಿಂಡವನ್ನು ತುಪ್ಪದ ಭಾಂಡದಲ್ಲಿಟ್ಟು ಅದಕ್ಕೆ ಜೀವ ಓಡಿಸಿ ಬೆಳೆಸುವ ಕೆಲಸವನ್ನು ಮಾಡಿದರು. ಬೆಳೀತು. ಒಂದೊಂದೇ ಪಿಂಡ ಶಿಶುವಾಗಿ ಕಾಣಿಸಿಕೊಂಡಿತು. ಧೃತರಾಷ್ಟ್ರನಿಗೆ 100 ಮಂದಿ ಮಕ್ಕಳು, ಗಂಡು ಮಕ್ಕಳು. ಒಬ್ಬಳು ದುಶ್ಶಲ ಅಂತ ಒಬ್ಬಳು ಮಗಳು. ಹೀಗೆ ಸಂತಾನ ವೃದ್ಧಿಯಾಯಿತು. ಆದರೆ ಸಂತಾನದಲ್ಲಿ ಸದ್ಬುದ್ಧಿ ಮಾತ್ರ ವೃದ್ಧಿಯಾಗಲಿಲ್ಲ. ಇವರಿಗೆ ಪಾಂಡವರ ಕುರಿತು ಮತ್ಸರ, ಪಾಂಡವರಿಗೆ ಅನಿವಾರ್ಯವಾಗಿ ಇವರ ವಿರೋಧ ಇತ್ಯಾದಿ ಬೆಳೆಯುತ್ತಾ ಬಂತು. ಅದಕ್ಕೆ ಸರಿಯಾಗಿ ಶಕುನಿ, ಗಾಂಧಾರಿಯ ಅಣ್ಣ, ತನ್ನ ತಂಗಿ ಮನೆಯಲ್ಲೇ ಇದ್ದವ, ಈ ಕೌರವನಿಗೆ ದುರ್ಮಂತ್ರಗಳನ್ನು ಬೋಧಿಸ್ತಾ ಹೋದ. ಧೃತರಾಷ್ಟ್ರ ಮಾಡಿದ ಅಪರಾಧ ಏನು ಅಂತಂದರೆ, ಯಾರು ಒಳ್ಳೆಯ ಮಾತನ್ನು ಹೇಳ್ತಾರೋ, ಮಕ್ಕಳದ್ದು ತಪ್ಪು ಅಂತ ಹೇಳ್ತಾರೋ ಅವರನ್ನು ದೂರ ಮಾಡಿದ. ಈ ಮಕ್ಕಳು ಏನು ಹೇಳಿದ್ರೋ ಅದನ್ನು ಸರಿ ಅಂತ ಮಾಡಿದ. ಅಂದರೆ ತಂದೆ ಕುರುಡನಾಗಿ ಮಾಡಬಾರದ್ದನ್ನು ಧೃತರಾಷ್ಟ್ರ ಮಾಡಿದ. ಎಷ್ಟೋ ತಂದೆಯರು ಕಣ್ಣಿದ್ದು ಹೀಗೆ ಮಾಡಿ ಕುರುಡರಾಗ್ತಾರೆ,
ಆದರೆ ಧೃತರಾಷ್ಟ್ರ ಹೀಗೆ ವ್ಯವಹರಿಸುವುದರಿಂದ ಒಂದು ಅವನ ಬದುಕಿನಲ್ಲಿಯೂ ಸಂಕಟ ಬಂತು, ಎರಡನೇದ್ದು ಅವನ ಮಕ್ಕಳ ಬದುಕಿಗೂ ಸುಖವನ್ನೇನೋ ತರಲಿಲ್ಲ. ಮಕ್ಕಳು ಬೆಳೆದರು, ಪರಸ್ಪರ ಯುದ್ಧ ಆಯಿತು. ಯಾರೂ ಕಾಣ ಬಯಸದ ಘನಘೋರವನ್ನು ಧೃತರಾಷ್ಟ್ರ ಸಂಜಯನ ದ್ವಾರ ನೋಡಿದ. ಅಂದರೆ ತನ್ನ ಮಕ್ಕಳು ಸಾಯುವುದನ್ನು ತಾನು ನೋಡಬೇಕಾಗಿ ಬಂತು ಧೃತರಾಷ್ಟ್ರನಿಗೆ. ಇಲ್ಲಿ ಮಕ್ಕಳನ್ನು ತಾನು ಸರಿಯಾದ ಸಂಸ್ಕಾರ ಕೊಟ್ಟು ಬೆಳೆಸಲಿಲ್ಲ, ಹೌದು. ಆದರೆ ಬೆಳೆಸು ಅಂತ ಹೇಳಿದವರಿಗೆ ಧೃತರಾಷ್ಟ್ರ ಏನು ಮಾಡಿದ ಅನ್ನೋದನ್ನು ನಾವು ನೋಡಬೇಕು. ಈ ಸಂಸ್ಕಾರ ಇಲ್ಲ ಅಂತ ಹೇಳಿದಾಗ ದುರ್ಯೋಧನಂತವರ ಸಂಸ್ಕಾರ ಏನು? ದ್ರೌಪದಿಗೆ ಮಾಡಿದ ಮಾನಭಂಗವೋ ಮತ್ತೊಂದೋ ಇತ್ಯಾದಿ ಬಿಡಿ, ಸ್ವತಃ ತಂದೆಗೆ ಈ ದುರ್ಯೋಧನ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ರಾಯ ಬರಿದೇ ಹಡೆದು ಕೆಡಿಸಿದೆ ತಾಯ ಯೌವನವ. ತನ್ನ ತಾಯಿಯ ಯೌವನವನ್ನು ಅವಳು ಬಿಡದೆ ಪ್ರಸವಿಸುವಂತೆ ಮಾಡಿ ಹಾಳು ಮಾಡಿದಿ. ಒಬ್ಬ ಮಗ ತನ್ನ ತಂದೆಗೆ ಹೇಳುವ ಮಾತು ಆದರೆ ಹೇಳ್ತಾನೆ ಮತ್ತು ನಡೀತದೆ. ಯಾಕಂದರೆ ಈ ತಂದೆ ಮಗನ ಮೋಹದಿಂದ ಅಷ್ಟೂ ದುರ್ಬಲನಾಗಿ ಹೋಗಿದ್ದ, ಅಥವಾ ತನಗೆ ದೃಷ್ಟಿ ಇಲ್ಲ ಎಂಬ ಕೊರತೆಯೇ ಅವನ ಮನಸ್ಸನ್ನು ಕಾಡುತ್ತಾ ಅವನನ್ನು ತುಂಬ ಬಲಹೀನನಾಗಿ ಮಾಡಿತೋ ಗೊತ್ತಿಲ್ಲ. ಹಾಗೆ ಅಂತ ತೀರಾ ಬಲಹೀನನಲ್ಲ ಧೃತರಾಷ್ಟ್ರ, ಅಂಗ ಸಾಧನೆ ಮಾಡಿದವನೇ, ಮಹಾಬಲಿಷ್ಠನಂತವ. ಅದು ಗೊತ್ತಾಗುವುದು ಎಲ್ಲಿ ಅಂತಂದರೆ, ಮಹಾಭಾರತ ಯುದ್ಧದ ಮೇಲೆ ಪಾಂಡವರನ್ನು ಕರ್ಕೊಂಡು ಕೃಷ್ಣ ಈ ಧೃತರಾಷ್ಟ್ರ ಮತ್ತು ಗಾಂಧಾರಿಯರನ್ನು ಕಾಣುವುದಕ್ಕೆ ಹೋಗ್ತಾನೆ. ಹಾಗೆ ಹೋಗುವಾಗ ಕೃಷ್ಣನಿಗೆ ಯಾವ ಸುಳಿವೋ ಯಾರೋ ರಹಸ್ಯವನ್ನು ಹೇಳಿದ್ರೋ ಗೊತ್ತಿಲ್ಲ, ಭೀಮನ ಕುರಿತಾಗಿ ಧೃತರಾಷ್ಟ್ರನಿಗೆ ಬಹಳ ಹಗೆತನ ಇದೆ, ಭೀಮನನ್ನು ಜೀವಂತ ಉಳಿಯಗೊಡುವುದಿಲ್ಲ ಅಂತ ಸಂಶಯ ಕೃಷ್ಣನಿಗೆ ಬಂದಿರಬೇಕು. ಹಾಗಾಗಿ ಧೃತರಾಷ್ಟ್ರನ ಎದುರು ಪಾಂಡವರೆಲ್ಲ ನಿಂತಿದ್ದಾರೆ, ಒಬ್ಬೊಬ್ಬರನ್ನೇ ಇವ ಪರಿಚಯಿಸ್ತಾ ಇದ್ದಾನೆ. ನೋಡಿ, ಧರ್ಮರಾಯ ಕಾಲಿಡಿತಾ ಇದ್ದಾನೆ, ಸರಿ ಆಶೀರ್ವಾದ ಮಾಡಿದ. ಭೀಮ ಕಾಲಿಡಿತಾ ಇದ್ದಾನೆ, ಬಾ ಭೀಮ ಬಾ ಅಂತ ಅಪ್ಪಿಕೊಳ್ಳುವುದಕ್ಕೆ ಮುಂದಾದ. ಅಪ್ಪಿಕೊಳ್ಳುವ ಹೊತ್ತಿಗೆ ಕೃಷ್ಣ ಏನು ಮಾಡ್ತಾನೆ, ಭೀಮನನ್ನು ಹಿಂದಕ್ಕೆ ಎಳೆದು ಒಂದು ಲೋಹದ ವಿಗ್ರಹವನ್ನು, ಭೀಮನ ವಿಗ್ರಹವನ್ನು ಮುಂದಿಡ್ತಾನೆ. ಆ ಕ್ಷಣ ತನ್ನ 100 ಮಂದಿ ಮಕ್ಕಳನ್ನು ಕೊಂದ ಕೋಪ ಧೃತರಾಷ್ಟ್ರನ ಬಾಹುಗಳಲ್ಲಿ ಶಕ್ತಿಯಾಗಿ ಈ ಭೀಮನ ಲೋಹದ ವಿಗ್ರಹವನ್ನು ಬಿಗಿಯಾಗಿ ಹಿಡಿದು ಅದುಮ್ತಾನೆ. ಅಷ್ಟೊತ್ತಿಗೆ ಆ ಲೋಹದ ವಿಗ್ರಹವೇ ಪುಡಿ ಪುಡಿಯಾಗಿ ಹೋಗ್ತದೆ. ಎಷ್ಟು ಬಲ ಇದ್ದಿರ್ಬೋದು? 2 ಬಲವು, ಒಂದು ಮಾನಸಿಕ ಬಲ ಅಥವಾ ಪ್ರತಿರೋಧ, ತನ್ನ ಮಕ್ಕಳನ್ನು ಕೊಂದವನಿಗೆ ಪ್ರತೀಕಾರ ಮಾಡಬೇಕು ಎನ್ನುವ ವಾಂಛೆ, ಇನ್ನೊಂದು ದೇಹ ಬಲ. ಒಂದು ಲೋಹದ ವಿಗ್ರಹವನ್ನು ಪುಡಿ ಮಾಡಬೇಕಾದ್ರೆ ಅವನ ದೇಹದಲ್ಲಿ ಎಷ್ಟು ಶಕ್ತಿ ಇದ್ದಿರಬಹುದು. ಇದು ಧೃತರಾಷ್ಟ್ರನ ಶಕ್ತಿ. ಇಂತಹ ಶಕ್ತನಾದವ ನಿಜವಾಗಿಯೂ ರಾಷ್ಟ್ರವನ್ನು ಧೃತಿಯಿಂದ ಧಾರಣ ಮಾಡ್ತಿದ್ದರೆ ಬಹುಶಃ ಪ್ರಪಂಚಕ್ಕೆ ಒಳ್ಳೆಯದಾಗ್ತಿತ್ತೇನೋ. ಆದರೆ ಅದಾಗಲಿಲ್ಲ. ಪುತ್ರ ವ್ಯಾಮೋಹ ಎಂಬುದು ಧೃತರಾಷ್ಟ್ರನನ್ನು ಮತ್ತು ಅವನ ಮಕ್ಕಳನ್ನು ಕೆಡಿಸ್ತಾ ಬಂತು. ವಿದುರ ಹೇಳ್ತಾನೆ, ನೋಡು, ಇವನಿಗೆ ದುರ್ಬುದ್ಧಿ, ಇವನು ಹಾಗೆ ಮಾಡುವುದಕ್ಕೆ ಬಿಡಬೇಡ. ಧೃತರಾಷ್ಟ್ರನೇ ಸಿಟ್ಟು ಬರ್ತಾನೆ, ನನ್ನ ಮಗನನ್ನು ಬೈದ್ನಲ್ಲ ಅಂತ. ಹಾಗೆ ವಿದುರನನ್ನು ಬೈದು ವಿದುರ ಧೃತರಾಷ್ಟ್ರನನ್ನು ಬಿಟ್ಟು ಪಾಂಡವರಿದ್ದಲ್ಲಿಗೆ ಹೋಗಿ ಮತ್ತೆ 4 ದಿನ ಕಳೆಯುವಾಗ ಇವನಿಗೆ ಅದೇ ಕೊರತೆಯಾಗಿ ಕಂಡು ವಿದುರ ಬರಲಿ ಅಂತ ಜನ ಕಳುಹಿಸಿ ವಿದುರ ಬಂದು ಹೀಗೆ ಇವರಿಗೆ ಜಗಳ, ಹೊಂದಾಣಿಕೆ ಇತ್ಯಾದಿ ಆಗ್ತಾ ಈ ಧೃತರಾಷ್ಟ್ರ ತಾನು ಸ್ಥಿರವಾಗಿ ಯಾವುದರಲ್ಲಿಯೂ ನಿಲ್ಲಿಲ್ಲ. ತಾನು ರಾಷ್ಟ್ರವನ್ನು ಸ್ಥಿರವಾಗಿ ಇಡಲಿಲ್ಲ, ತಾನೂ ನಿಲ್ಲಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿದೆ ಪಾಂಡವರು ಉತ್ತರಾಧಿಕಾರಿಗಳು, ಅದರಲ್ಲಿ ಧರ್ಮರಾಯ ಉತ್ತರಾಧಿಕಾರಿ ಅಂತ ಗೊತ್ತಿದೆ. ಕೇಳ್ತಾನೆ, ನನ್ನ ಮಗನಿಗೂ ಏನಾದರೂ ಅವಕಾಶ ಉಂಟೋ ಅಂತ ಧರ್ಮಜ್ಞರಲ್ಲಿ. ಪಾಂಡವರು ಅಪರಾಧಿಗಳಲ್ಲ, ತನ್ನವರೇ ಅಪರಾಧಿಗಳು ಅಂತ ಗೊತ್ತಿದೆ. ಸಭಾ ಮಧ್ಯದಲ್ಲಿ ಹೇಳ್ತಾನೆ, ಧರ್ಮ ನಿಮ್ಮದು, ತಾಯೇ ದುಷ್ಕರ್ಮವೆಮ್ಮದು. ದ್ರೌಪದಿಯಲ್ಲಿ ಹೇಳೋದು ನಾವು, ಧರ್ಮ ನಿಮ್ಮದು, ದುಷ್ಕರ್ಮ ನಮ್ಮದು. ನನ್ನ ಮಕ್ಕಳನ್ನು ಕ್ಷಮಿಸಮ್ಮ, ಮರೆತು ಬಿಡು. ಇದು ಧೃತರಾಷ್ಟ್ರನ ಒಂದು ಬಗೆಯ ಧೋರಣೆ. ಇನ್ನೊಂದು ಕಡೆಯಲ್ಲಿ ದ್ಯೂತಕ್ಕೆ ಬರಲಿಕ್ಕೆ ಹೇಳಿದರೆ ಧೃತರಾಷ್ಟ್ರ ಒಪ್ಪುತ್ತಾನೆ. ಅರಗಿನಾಲಯದಲ್ಲಿ ಪಾಂಡವರನ್ನು ಸುಡುವುದಕ್ಕೆ ಧೃತರಾಷ್ಟ್ರ ಒಪ್ಪುತ್ತಾನೆ. ದುರ್ಯೋಧನನ ಮತ ಏನಿದೆಯೋ ಅದನ್ನು ಒಪ್ಪಿ ವ್ಯವಹರಿಸ್ತಾನೆ. ಹಾಗಾದರೆ ಧರ್ಮ ಗೊತ್ತಿದೆ, ಸರಿಯಾದ್ದು ಗೊತ್ತಿದೆ, ಮಾಡುವ ಬುದ್ಧಿ ಇಲ್ಲ. ಸಹಜವಾಗಿ ಕೌರವನಲ್ಲಿಯೂ ಅದಿಲ್ಲ. ಅಂದರೆ ಈ ಧೃತರಾಷ್ಟ್ರನ ಕುರುಡುತನ ಅನ್ನೋದು ಒಂದು ಸಾಂಕೇತಿಕವಾಗಿದೆ ಅಂತ ನಾವು ಭಾವಿಸಬೇಕು. ಸರಿಯಾದದ್ದನ್ನು ಕಾಣಲಿಕ್ಕಾಗದ ಬುದ್ಧಿಗುರುಡುತನವೂ ಹೌದು. ಧರ್ಮ ಅಧರ್ಮಗಳ ವಿವೇಚನೆ ಮಾಡಲಿಕ್ಕಾಗದ ವಿವೇಚನಾ ರಾಹಿತ್ಯ ಸ್ಥಿತಿಯೂ ಹೌದು. ಇದು ಅವನ ದೈಹಿಕ ಕುರುಡುತನಕ್ಕಿಂತ ಹೆಚ್ಚು
ಅವನ ಪುತ್ರ ವ್ಯಾಮೋಹ ಅವನ ಬುದ್ಧಿಗೆ ತಂದ ಕುರುಡುತನವೇ ವಿನಾಶಕ್ಕೆ ಕಾರಣ ಆಗಿದೆ ಅನ್ನೋದೊಂದು. ಇಂತಹ ಧೃತರಾಷ್ಟ್ರನಿಗೆ 3 ಸಂದರ್ಭಗಳಲ್ಲಿ ಕಾಣುವ ಅವಕಾಶ ಬರ್ತದೆ. ಒಂದು, ಕೃಷ್ಣ ಸಂಧಾನಕ್ಕೆ ಬಂದು ಕೃಷ್ಣನನ್ನು ಕೌರವಾದಿಗಳೆಲ್ಲ ಕಟ್ಟುವುದಕ್ಕೆ ಹೊರಟಾಗ ಕೃಷ್ಣ ಒಂದು ವಿಶ್ವರೂಪ ದರ್ಶನವನ್ನು ಮಾಡ್ತಾನೆ. ಇಡೀ ವಿಶ್ವ ತನ್ನ ಒಳಗಿದೆ, ತಾನೇ ವಿಶ್ವವಾಗಿದ್ದೇನೆ ಎಂಬ ಈ ವಿರಾಟ್ ರೂಪದ ದರ್ಶನ ಮಾಡಿಸ್ತಾನೆ ಸಭೆಯಲ್ಲಿದ್ದವರಿಗೆ. ಆಗ ಧೃತರಾಷ್ಟ್ರನಿಗೂ ಇದನ್ನು ಕಾಣುವ ಒಂದು ದಿವ್ಯ ದೃಷ್ಟಿಯನ್ನು ಕೃಷ್ಣ ಕರುಣಿಸ್ತಾನೆ. ಕುರುಡನಾದರೂ ಕೃಷ್ಣನ ವಿಶ್ವರೂಪವನ್ನು ನೋಡುವ ದಿವ್ಯ ದೃಷ್ಟಿ ಧೃತರಾಷ್ಟ್ರ ನೋಡ್ತಾನೆ, ಸಂತೋಷ ಪಡ್ತಾನೆ. ಮತ್ತೆ ಕೃಷ್ಣ ತನ್ನ ಮೂಲ ರೂಪಕ್ಕೆ ಬಂದಾಗ ಧೃತರಾಷ್ಟ್ರನೇ ಬೇಡಿಕೊಳ್ತಾನೆ, ಕಂಗಳಡಗಲಿ ದೇವ ನಿಮ್ಮೀ ಅಂಗ ಎಷ್ಟವ ಕಂಡು, ಕಂಗಳಡಗಲಿ ದೇವ ನಿಮ್ಮೀ ಅಂಗವಟ್ಟವ ಕಂಡು, ಇನ್ನೊಂದನ್ನು ನೋಡುವ ಅಪೇಕ್ಷೆಯೇ ನನಗಿಲ್ಲ. ನಿನ್ನ ಈ ವೈಭವವನ್ನು ಕಂಡ ಮೇಲೆ ನನ್ನ ಕಣ್ಣು ಇಂಗಿ ಹೋಗಲಿ, ಈ ಮಕ್ಕಳ ವಿಪರೀತವನ್ನು ನೋಡುವ ಅಪೇಕ್ಷೆ ತನಗಿಲ್ಲ, ಈ ಧೋರಣೆಯಿಂದ ಹೇಳ್ತಾನೆ. ಆಮೇಲೆ ಇನ್ನೊಂದು ಸನ್ನಿವೇಶ ಬರುವುದು, ಸಂಜಯನಿಗೆ ದಿವ್ಯ ದೃಷ್ಟಿ ಕೊಡುವುದಕ್ಕೆ ಮೊದಲೇ ವ್ಯಾಸರು ಕೇಳ್ತಾರೆ, ಯುದ್ಧ ಆಗ್ತದೆ, ನಿನ್ನವರು ಪಾಂಡವರು ಹೊಡ್ಕೊಳ್ತಾರೆ, ರಕ್ತಪಾತವನ್ನು ನೋಡ್ತೀಯಾ, ಬೇಕೋ? ನನಗೆ ಬೇಡ, ಆದರೆ ನನಗೆ ಕೇಳಬೇಕು ಅಂತ ಆಸೆ ಇದೆ. ಸರಿ, ಸಂಜಯನಿಗೆ ದಿವ್ಯ ದೃಷ್ಟಿ ಬಂತು. ಆ ಮೂಲಕ ಧೃತರಾಷ್ಟ್ರ ಯುದ್ಧದ ವರ್ತಮಾನವನ್ನೆಲ್ಲ ಕೇಳ್ತಾ ಬಂದ. ಇನ್ನೊಮ್ಮೆ ಅವನಿಗೆ ಕಣ್ಣು ಒದಗುವ ಅವಕಾಶ ಬರುವುದು, ಯುದ್ಧ ಎಲ್ಲ ಮುಗಿದು ಅಳಿದು ಹೋದ ಬಂಧುಗಳನ್ನೊಮ್ಮೆ ನೋಡಬೇಕು ಅಂತ ಗಾಂಧಾರಿ ಕುಂತಿ ಬಯಸಿದಾಗ. ಆಗ ಧೃತರಾಷ್ಟ್ರನಿಗೂ ಕಣ್ಣು ಬಂದು ಸತ್ತು ಹೋದ ಅಷ್ಟೂ ಮಂದಿ ಯೋಧರು ಗಂಗಾ ನದಿಯಿಂದ ಎದ್ದು ಬಂದು ಒಂದು ದಿನ ಇವರ ಜೊತೆಯಲ್ಲಿದ್ದು ಮತ್ತೆ ಕಾಣಿಸದೆ ಹೋಗ್ತಾರೆ. ಆಗ ಧೃತರಾಷ್ಟ್ರನಿಗೆ ಕಣ್ಣು ಬರ್ತದೆ. ಹೀಗೆ ಕುರುಡನಾದ ಧೃತರಾಷ್ಟ್ರ ಮನೆಯಲ್ಲಿಯೂ ನೆಮ್ಮದಿಯಾಗಿರುವುದಕ್ಕಾಗಲಿಲ್ಲ. ಕೌರವ ಅಳಿದ ಮೇಲೆ ಪಾಂಡವರ ಜೊತೆಯಲ್ಲಿದ್ದಾಗಲೂ ಭೀಮನಿಂದ ಕಟು ಮಾತುಗಳನ್ನು ಕೇಳಬೇಕಾಗ್ತದೆ. ಸಾಮಾನ್ಯ ಒಂದು ಕೂಡು ಕುಟುಂಬದಲ್ಲಿ ವೃದ್ಧರಿಗೆ ತರುಣರು ಎದುರು ಮಾತಾಡಿದ ಹಾಗೆ ಭೀಮ ಅವನನ್ನು ಛೇಡಿಸ್ತಾನೆ. ದಾನಕ್ಕೆ ದ್ರವ್ಯ ಕೊಡುವಂದರೆ ಕೊಡುವುದಿಲ್ಲ, ಇಲ್ಲ, ಇತ್ಯಾದಿ ಇತ್ಯಾದಿ. ಕೊನೆಗೆ ವಿರಕ್ತನಾಗಿ ಧೃತರಾಷ್ಟ್ರ ಗಾಂಧಾರಿಯನ್ನು, ವಿದುರನನ್ನು, ಕುಂತಿಯನ್ನು ಕೂಡಿಕೊಂಡು ವಾನಪ್ರಸ್ಥಕ್ಕೆ ಹೋಗ್ತಾನೆ. ಆಮೇಲೆ ಅವರಲ್ಲಿ ಕಾಳ್ಗಿಚ್ಚಿಗೆ ಸಿಕ್ಕಿ ತಮ್ಮ ದೇಹಾಂತವನ್ನು ಮಾಡಿಕೊಳ್ತಾರೆ. ಇದು ರಾಷ್ಟ್ರವನ್ನು ಆಧರಿಸಬೇಕಾದ ಒಬ್ಬ ಬುದ್ಧಿ ಶಕ್ತಿ ಇದ್ದವ, ಬುದ್ಧಿಗುರುಡನಾಗಿಯೂ ಶಕ್ತಿಹೀನನಾಗಿಯೂ ಧೃತರಾಷ್ಟ್ರನಲ್ಲದೇ ಹೋದದ್ದು ಮತ್ತು ಅವನ ಮಕ್ಕಳು ರಾಷ್ಟ್ರವನ್ನು ಎತ್ತಿ ಹಿಡಿಯುವುದಕ್ಕಾಗದೇ ಹೋದದ್ದು. ಇದು ಒಂದು ಜೀವನದ ಒಂದು ದುರಂತ ಕಥೆಯಾಗಿಯೂ ಕಾಣುತ್ತದೆ. ಇದು ಧೃತರಾಷ್ಟ್ರನ ಕಥೆ.